ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಯಾರೆಲ್ಲ ನನ್ನ ಚಾನಲ್‌ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನಿವತ್ತೊಂದು ರೆಸಿಪಿ ಮಾಡೋಣ ಅಂತ ಬಂದಿದ್ದೀನಿ. ಅದೇನಂದರೆ ಮಶ್ರೂಮ್ ಪೆಪ್ಪರ್ ಡ್ರೈ. ಮಶ್ರೂಮ್ ಪೆಪ್ಪರ್ ಡ್ರೈನ ನಾವು ಔಟ್ಸೈಡೆಲ್ಲ ತಿಂತೀವಿ. ಸೊ ಮನೇಲೇ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ಒಂದು 100 ಗ್ರಾಮಷ್ಟು ಮಶ್ರೂಮ್ನ ನೀಟಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಅದಕ್ಕೆ 1.5 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನಷ್ಟು ಕೆನೆ ಮೊಸರು ಮನೇಲೇ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ. ಸೊ ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಳ್ಬೇಕು. ನಿಂಬೆ ಹುಳಿ ಹಾಕ್ಕೊಳ್ಬೇಕು. ಅದಾದಮೇಲೆ 1.5 ಟೀ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಳ್ಬೇಕು. ಕಸೂರಿ ಮೇಥಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಕಾರ್ನ್ಫ್ಲೋರ್ ಅಷ್ಟೇ ಹಾಕ್ಕೊಳ್ತಿರೋದು. ಬೇರೆ ಮೈದಾ ಅದೆಲ್ಲ ಹಾಕ್ಕೊಳ್ಬೋದು, ಬಟ್ ಅದು ಹಾಕ್ಕೊಂಡ್ರೆ ಡೈಜೆಷನ್ಗೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕಿ ನೀಟಾಗಿ ಫಸ್ಟು ನೀರು ಹಾಕ್ಕೊಳ್ದೆ ಕಲಿಸ್ಕೋಬೇಕು. ಈ ಥರ ನೋಡ್ತಾ ಇರ್ಬೋದು, ಈ ಥರ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಳ್ಳೋದ್ರಿಂದ ಅದು ಅಂಟಲ್ಲ, ಕಾರ್ನ್ಫ್ಲೋರ್ ಎಲ್ಲ ಬಿಡಿ ಬಿಡಿ ಆಗಿಬಿಡುತ್ತೆ. ಇವಾಗ ನಮ್ಗೆ ಬೇಕಂದರೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಮಗೆ. ಅದಾದಮೇಲೆ ಒಂದು ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಮಶ್ರೂಮ್ ಹಾಕಿದಾಗ ಮುಳುಗಬೇಕಷ್ಟೇ. ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಮತ್ತೆ ಅದನ್ನು ರೀಯೂಸ್ ಮಾಡೋಕ್ಕೂ ಆಗಲ್ಲ. ಆ್ಯಕ್ಚುಲಿ ರೀಯೂಸ್ ಮಾಡಬಾರ್ದು ಎಣ್ಣೆನ. ಸೊ ಅದಕ್ಕೋಸ್ಕರ ಅದಾದಮೇಲೆ ನೋಡಿ ಒಂದೇ ಒಂದು ಹಾಕಿ ನೋಡ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಅದಾದಮೇಲೆ ನೆಕ್ಸ್ಟು ಒಂದೊಂದೇ ಬ್ಯಾಚ್ ಹಾಕ್ಕೊಳ್ತೀನಿ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಡೀಪ್ ಫ್ರೈ ಮಾಡಬೇಕು. ಅದು ತುಂಬ ಟೈಮ್ ಹಿಡಿಯುತ್ತೆ. ಅಂದರೆ ಅದು ಮಶ್ರೂಮ್ ಎಲ್ಲ ಫುಲ್ ಕ್ರಿಸ್ಪಿ ಥರ ಬರಬೇಕು, ಕ್ರಿಸ್ಪಿಯಾಗಿರಬೇಕು. ಇಲ್ಲಾಂದರೆ ಚೆನ್ನಾಗಿ ಅನಿಸಲ್ಲ ಮೆತ್ತಗಿದ್ರೆ. ನೋಡ್ಬೋದು ಎಣ್ಣೆ ಚೆನ್ನಾಗಿ ಕಾದಿದೆ. ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೀನಿ ಇದನ್ನೆಲ್ಲ ಕರ್ಕೊಳ್ಳೋಕ್ಕೆ. ಕೋಕೋನಟ್ ಆಯಿಲ್ನ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಹೇಗಂದರೆ ನಾವು ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಸ್ಟ್ರಕ್ಚರ್ ಇಂಪ್ರೂವ್ ಆಗುತ್ತೆ ಮತ್ತು ಮಾಯ್ಶ್ಚರೈಸ್ ಆಗಿ ವರ್ಕ್ ಮಾಡುತ್ತೆ. ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಮತ್ತು ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಮಾಡುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಹಾರ್ಟಿಗೆ ತುಂಬ ಒಳ್ಳೆಯದು. ಹೀಗೆ ತುಂಬ ಬೆನಿಫಿಟ್ಸ್ ಇದೆ ಕೋಕೋನಟ್ಸ್ ಆಯಿಲಿಂದ. ಎಕ್ಸ್ಟರ್ನಲಾಗಿ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ನಾವು ಇಂಟರ್ನಲಾಗಿ ಹೇಗೆ ಯೂಸ್ ಮಾಡೋದಂದರೆ ಈ ಥರ ಅಡುಗೆಯಲ್ಲಿ ಕೂಡ ಬಳಸ್ಬೋದು. ತುಂಬ ಒಳ್ಳೆಯದು ಕೋಕೋನಟ್ ಆಯಿಲ್ ಆ್ಯಕ್ಚುಲಿ. ಸೊ ಅದಕ್ಕೆ ನಾವು ಅವಾಗಿಂದನೂ ಕೋಕೋನಟ್ ಆಯಿಲೇ ಮನೇಲಿ ಯೂಸ್ ಮಾಡೋದು. ಇದು ಕೆಲವೊಬ್ಬರಿಗೆ ಒಂದೊಂದು ಸಲ ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ರಿಗೆ ಅಡ್ಜಸ್ಟ್ ಆಗೋಲ್ಲ. ಸೊ ನೋಡಿಕೊಂಡು ಯೂಸ್ ಮಾಡಬೇಕು. ಅಡ್ಜಸ್ಟ್ ಆಗೋಲ್ಲ ಅಂದರೆ ಏನೂ ಆಗೋಲ್ಲ, ಹೀಟ್ ಆಗ್ಬೋದು ಬಾಡಿ, ಇಲ್ಲಾಂದರೆ ಅವರಿಗೆ ಇದನ್ನು ಸೇರಿಸಲ್ಲ ಫುಡ್ನ, ಕೋಕೋನಟ್ ಸ್ಮೆಲ್ ಬರ್ತಿರುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಯೂಸ್ ಮಾಡಬೇಕಾಗುತ್ತೆ. ಈಗ ನೋಡ್ಬೋದು ಒಂದು 80% ಅಷ್ಟು ನೀಟಾಗಿ ಫ್ರೈ ಆಗಿದೆ. ಅದಾಗಿದ್ಮೇಲೆ ಇನ್ನು ಸ್ವಲ್ಪ ಒಂದು 2-3 ಮಿನಿಟ್ಸ್ ಅಷ್ಟು ಫ್ರೈ ಮಾಡಬೇಕು. ಒಂದು 2-3 ಮಿನಿಟ್ಸ್ ಅಷ್ಟು ಫ್ರೈ ಮಾಡೋದ್ರಿಂದ ಇದು ಕಂಪ್ಲೀಟು ಡೀಪ್ ಫ್ರೈ ಆಗುತ್ತೆ. ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿರುತ್ತೆ. ಸೊ ಇದನ್ನು ಅರ್ಧದಲ್ಲೇ ತೆಗಿಯೋದ್ರಿಂದನೇ ಆಗಲಿ, ನೀಟಾಗಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ. ನೀವು ನೋಡ್ತಿರ್ಬೋದು ಇವಾಗ ಟೆಕ್ಸ್ಚರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿಯಾಗಿ ಒಂದೊಂದೇ ಬ್ಯಾಚ್ ನಾನೊಂದು 2 ಬ್ಯಾಚ್ ಮಾಡ್ಕೊಂಡಿದ್ದೆ. ನಾನು ಮಾಡಿರೋ ಕ್ವಾಂಟಿಟಿಗೆ ಒಂದು 2 ಬ್ಯಾಚ್ ಆಯಿತು. ಒಂದು 2 ಬ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ನಾವು ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ಸ್ ಏನಂದರೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ವೆಯ್ಟ್ ಲಾಸಲ್ಲಿ ಹೆಲ್ಪ್ ಮಾಡುತ್ತೆ ನಮಗೆ. ವೆಯ್ಟ್ ಲಾಸ್ ಕೂಡ ಮಾಡ್ಬೋದು ಕೋಕೋನಟ್. ಮತ್ತು ಡೆಂಟಲಿ ಕೂಡ ತುಂಬ ಒಳ್ಳೆಯದು. ಆಯಿಲ್ ಪುಲ್ಲಿಂಗ್ ಎಲ್ಲ ಮಾಡ್ತಾ ಇರ್ತಾರೆ, ನೀವು ನೋಡ್ತಿರ್ಬೋದು. ಸೊ ಅದೇ ರೀತಿ ಈ ಕೋಕೋನಟ್ ಆಯಿಲ್ನ ನಾವು ಅಡುಗೆಯಲ್ಲಿ ಯೂಸ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇರುತ್ತೆ. ಯೂಸ್ ಮಾಡ್ಬೋದು. ಈಗ ನಾವು ಅದು ಇದು ಎಣ್ಣೆ, ಗೋಲ್ಡ್ ವಿನ್ನರು, ಸನ್ ಪ್ಯೂರ್ ಅದು ಇದು ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಅದು ನಮ್ಗೆ ಹೇಗೆ ಮಾಡಿರ್ತಾರೆ ಅದೇನೂ ಗೊತ್ತಿರಲ್ಲ. ಇದನ್ನು ನಾವು ಮನೇಲೇ ಹಾಕಿಸ್ಕೊಳ್ಬೋದಲ್ವ. ಮನೇಲೇ ಕೊಬ್ಬರಿ ಇರುತ್ತೆ, ಅದಕ್ಕೊಂದು ಶೇಂಗಾ ಬೀಜ ಒಂದಷ್ಟು, ಅದು ಇಷ್ಟಿಷ್ಟು ಅಂತ ಬರುತ್ತೆ. ಅದು ನಾವು ಹೋಗಿರೋವಾಗ ಗಾಣದಲ್ಲಿ ಹೇಳ್ತಾರೆ ಎಷ್ಟೆಷ್ಟು ಹಾಕಿಸ್ಬೇಕು ಕ್ವಾಂಟಿಟಿ ಅಂತ. ಹಾಕಿಸ್ಕೊಂಡು ಯೂಸ್ ಮಾಡೋದ್ರಿಂದ ತುಂಬ ಆರೋಗ್ಯವಾಗಿ ಕೂಡ ಇರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ಇನ್ನೊಂದು ಏನು ಬ್ಯಾಚ್ ಹಾಕ್ಕೊಂಡಿದ್ದೆ ಅದು ಕೂಡ ಕಂಪ್ಲೀಟಾಗಿ ಬೆಂದಿದೆ. ನೋಡಿ ಇವಾಗ ತೆಗಿತಾ ಇದ್ದೀನಿ. ಅದು ನೋಡ್ತಿರ್ಬೋದು ಒಂದೊಂದೇ ಬ್ಯಾಚ್ ಆಗಿ ತೊಗೊಳ್ತಾ ಇದ್ದೀನಿ. ಈ ಕಂಪ್ಲೀಟ್ ಎಲ್ಲ ತೊಗೊಂಡಿದ್ದೀನಿ. ನೋಡಿ ಇಷ್ಟು ಕ್ವಾಂಟಿಟಿ ಆಗಿದೆ. ನಾನೊಂದು 100-150 ಗ್ರಾಮ್ ಮಶ್ರೂಮ್ ತೊಗೊಂಡಿದ್ದೆ. ಅದು ಫ್ರೈ ಆದಮೇಲೆ ತುಂಬ ಕಡಿಮೆ ಆಗುತ್ತೆ. ಇದೆಲ್ಲ ಅದು ಒಗ್ಗರಣೆ, ಪೆಪ್ಪರ್ ಡ್ರೈ ಅಲ್ವಾ, ಒಗ್ಗರಣೆ ಕೊಡಬೇಕಲ್ಲ ಈಗ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು, ಅದೇ ಬಾಣಲಿ ಇಟ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಜೀರಿಗೆ ಸ್ವಲ್ಪ ಹಾಕ್ಕೊಳ್ಬೇಕು. ಜೀರಿಗೆ ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ, ಅದು ಗೊತ್ತು ನಿಮಗೆ. ಜೀರಿಗೆ ಹಾಕ್ಕೊಂಡಿದ್ಮೇಲೆ ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ನೀವು ಸಿಪ್ಪೆಯನ್ನು ಬಿಡಿಸೋದು ಬೇಡ, ಸಿಪ್ಪೆ ಬರಕೆನೇ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಮತ್ತು ಹಸಿಮೆಣ್ಸಿನ್ಕಾಯಿ ನಿಮಗೆ ಸ್ವಲ್ಪ ಖಾರಕ್ಕೆ ತಕ್ಕನಾಗಿ ಹಾಕ್ಕೊಳ್ಬೇಕು. ತುಂಬ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಖಾರ ಅನಿಸ್ಬಿಡುತ್ತೆ.
ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಬೇಕು. ನೀಟಾಗಿ ಫ್ರೈ ಆದರೆ ಬೆಳ್ಳುಳ್ಳಿನ ನಾವು ಹಾಗೆ ಕೂಡ ತಿನ್ಬೋದು. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಾಕ್ಕೊಳ್ಬೇಕು, ನಾವು ಅದು ಕಲಿಸ್ಕೋವಾಗ ಕೂಡ ಹಾಕ್ಕೊಂಡಿರ್ತೀವಿ ಮಶ್ರೂಮ್ಗೆ. ಸೊ ಇವಾಗ ಸ್ವಲ್ಪ ಹಾಕ್ಕೊಳ್ಬೇಕು. ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡೋ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು. ಈ ಕರ್ಬೇವಿನ ಸೊಪ್ಪನ್ನ ನಾವು ಎಲ್ಲ ರೀತಿಯಾಗಿ ತೊಗೊಳ್ಬೋದು. ಇದು ಹೇರ್ ಗ್ರೋತಿಗೆಲ್ಲ ತುಂಬ ಒಳ್ಳೆಯದಿರುತ್ತೆ. ತೊಗೊಂಡು ಯೂಸ್ ಅದು ಡೈರೆಕ್ಟ್ ತಿನ್ನೋಕ್ಕಾಗದೇ ಇರೋರು ಈ ಥರ ಅಡುಗೆಲೆಲ್ಲ ತುಂಬ ಯೂಸ್ ಮಾಡ್ಬೋದು. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಮಶ್ರೂಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಹಾಕಿ ಅದ್ರ ಮೇಲೆ ಪೆಪ್ಪರ್ ಹಾಕಬೇಕು. ನಾವು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋದ್ರಿಂದ ಇದು ಪೆಪ್ಪರೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಾಕ್ಕೊಳ್ಬೇಕು. ಈ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಆಚೆ ಹೋಗಿ ಏನು ತಿಂತೀವಿ ಅದೇ ಥರ ಇರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿರ್ಬೋದು. ಇದನ್ನು ಒಂದು 3-4 ನಿಮಿಷ ನೀಟಾಗಿ ಫ್ರೈ ಮಾಡಬೇಕು. ಎಲ್ಲ ಸೆಟ್ ಆಗಬೇಕಲ್ವಾ, ಇಲ್ಲ ನಾವು ಹಾಕಿರೋ ಪೆಪ್ಪರ್ ಎಲ್ಲ ಒಂದೇ ಕಡೆ ಇರುತ್ತೆ. ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು 2-3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಮತ್ತು ಇನ್ನಷ್ಟು ಕ್ರಿಸ್ಪಿನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡ್ತಿರ್ಬೋದು ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಅಂತ. ಅದೇ ರೀತಿಯಾಗಿ ನಾವು ಮಶ್ರೂಮ್ ಪೆಪ್ಪರ್ ಡ್ರೈನ ಔಟ್ಸೈಡ್ ಹೋದಾಗ ಏನು ತಿಂತೀವಿ ಅದೇ ರೀತಿಯಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಇದ್ರ ಮೇಲೆ ಇವಾಗ ಸ್ವಲ್ಪ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಕೊತ್ತಂಬರಿ ಅಂದ್ರೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಾವು ಏನೇ ಅಡುಗೆ ಮಾಡಿದರೂ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿದರೆ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತಲ್ವ. ಸೊ ಅದೇ ರೀತಿ ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾಗಿದ್ಮೇಲೆ ನೆಕ್ಸ್ಟು ಒಂದು ಸರ್ವಿಂಗ್ ಪ್ಲೇಟ್ ತೊಗೊಂಡು ಸರ್ವ್ ಮಾಡಿದರೆ ನಾವು ಪ್ರಿಪೇರ್ ಮಾಡ್ತಿರೋಂಥ ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.